ಎಲ್ಲ ಪ್ರೀತಿಯ ಫ್ಯೂಚರ್ ಅಗ್ನಿವೀರರಿಗೆ ಶಾರದಾ ವಿದ್ಯಾಲಯ ಮೂಡ್ಲಿಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಒಂದು ವಿಶೇಷವಾದಂತ ಅಂಶ ಏನಪ್ಪಾ ಅಂದ್ರೆ ನಮ್ಮ ಅಕಾಡೆಮಿ ಅಂತ ಶಾರದಾ ವಿದ್ಯಾಲಯ ಮೂಡ್ಲಿ ಒಳಗ ಇದೇ ಬರುವಂತ 10ನೇ ತಾರೀಕ ಹೊಸ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಯಾರಿಗಂದ್ರೆ ಫ್ಯೂಚರ್ ಅಗ್ನಿವೀರ ಆಗಬೇಕಂತ ಕನಸನ್ನ ಕಂಡಂತವ್ರು, ಫ್ಯೂಚರ್ ಅಗ್ನಿವೀರ ಆಗ್ಬೇಕಂತ ಕನಸನ್ನ ಕಂಡವ್ರಿಗೆ ಶೌರ್ಯ ಬ್ಯಾಚ್ ಅಂತೇಳಿ ಒಂದು ಅಗ್ನಿವೀರ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡೋರಿಗೆ. ಈಗ ಆಲ್ರೆಡಿ ಎಷ್ಟೋ ಜನ ಅಗ್ನಿವೀರ್ ಬ್ಯಾಚ್ ಸ್ಟಾರ್ಟ್ ಅದ ನಮ್ಮಲ್ಲಿ. ನೀವು ಕೂಡ ಈಗ ಬಂದು ಜಾಯಿನ್ ಆಗ್ರಿ ಅಂತ ಹೇಳ್ತಾ ಇವತ್ತು ಒಂದು ಸೈನ್ಸ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ಡೆಮೋ ಕ್ಲಾಸ್ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಒಳಗ ಬಹಳಷ್ಟು ಡೆಮೋ ಕ್ಲಾಸ್ ಅನ್ನ ಮಾಡಿದೀನಿ. ಅದ್ರೊಳಗ ಇದು ಒಂದು ಕ್ಲಾಸ್ ಯಾವ್ದಪ್ಪ ಅಂದ್ರೆ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ ಚಾಪ್ಟರ್ ಅಂದ್ರೆ ವಿಟಾಮಿನ್ ಅಂತಕ್ಕಂಥದ್ದು. ವಿಟಾಮಿನ್ಸ್ ನಿಮ್ಮ ಅಗ್ನಿವೀರ್ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಏನ್ರಿ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ವಿಟಾಮಿನ್ಸ್ ಅಂದ್ರೆ ಕನ್ನಡದೊಳಗ ಜೀವಸತ್ವ ಅಂತ ಕರಿತೀವಿ. ಇವು ನ್ಯೂಟ್ರಿಯನ್ಸ್ ಒಳಗ ಒಂದಾಗಿರ್ತಾವ. ನ್ಯೂಟ್ರಿಯನ್ಸ್ ಅಂದ್ರೆ ಏನ್ರಿ ಪೋಷಕಾಂಶಗಳು. ಟೋಟಲಿ 6 ನ್ಯೂಟ್ರಿಯನ್ಸ್ ಅದಾವ. ಯಾವಪ್ಪ ಅಂದ್ರೆ ನೀರಾಗಿರ್ಬೋದು, ನಾರು ಪದಾರ್ಥಗಳಾಗಿರ್ಬೋದು, ವಿಟಾಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಇವುಗಳಿಗೆ ನ್ಯೂಟ್ರಿಷನ್ಸ್ ಅಥವಾ ಪೋಷಕಾಂಶಗಳು ಕರಿತೀವಿ. ಈ ಪೋಷಕಾಂಶಗಳು ಏನ್ ಮಾಡ್ತಾವಪ್ಪ ಅಂದ್ರ ನಮ್ಮ ದೇಹದಲ್ಲಿರುವಂತ ಶಕ್ತಿಯನ್ನ ಪ್ರೊಡ್ಯೂಸ್ ಮಾಡಕ್ ಬೇಕು. ಅದೇ ರೀತಿ ನಮ್ಮ ದೇಹದ ಬೆಳವಣಿಗೆಗೆ ಬೇಕು. ಇವೆಲ್ಲ ಆಗ್ಬೇಕಂದ್ರೆ ಈ ನ್ಯೂಟ್ರಿಯನ್ಸ್ ಅವಶ್ಯಕತೆ ಇದೆ. ಆ ನ್ಯೂಟ್ರಿಯನ್ಸ್ ಒಳಗ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತ ಯಾವ ವಿಟಾಮಿನ್ಸ್ ಅಂತ ಕರಿತೀವಿ. ಯಾವ್ರಿ ವಿಟಾಮಿನ್ಸ್. ಈ ವಿಟಾಮಿನ್ಸ್ ಕನ್ನಡದಾಗ ಏನಂತಾರ ಅಂದ್ರೆ ಜೀವಸತ್ವಗಳು ಅಂತ ಕರೀತಾರೆ. ಏನಂತಾರ್ರಿ ಜೀವಸತ್ವಗಳು. ಇವುಗಳ ಉಪಯೋಗ ಮತ್ತು ಇವುಗಳ ದೊರೆಯುವಿಕೆ, ಇವುಗಳ ಕಡಿಮೆ ಆದ್ರೆ ನಮ್ಮ ದೇಹಕ್ಕೆ ಯಾವ ಒಂದು ರೋಗ ಬರ್ತದೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಜೀವ ಸತ್ವಗಳು ಅಂತ ಕನ್ನಡದ ಕರೀತಾರೆ. ಜೀವಸತ್ವಗಳು ಅಂತ ಕರಿತೀವಿ. ನೋಡ್ರಿ ವಿಟಾಮಿನ್ಸ್ ಒಳಗ ಮೇನ್ಲಿ 2 ಟೈಪ್ಸ್ ಆಫ್ ವಿಟಾಮಿನ್ಸ್ ಬರ್ತವೆ. ಫಸ್ಟ್ ಒಂದು ಯಾವ್ದಂದ್ರ ಫ್ಯಾಟ್ ಸೊಲ್ಯುಬಲ್ ವಿಟಾಮಿನ್. ಯಾವ್ದ್ರಿ ಫ್ಯಾಟ್ ಸೊಲ್ಯುಬಲ್ ವಿಟಾಮಿನ್. ಫ್ಯಾಟ್ ಸೊಲ್ಯುಬಲ್ ವಿಟಾಮಿನ್ ಅಂದ್ರೆ ನೋಡ್ರಿ ವೆರಿ ಇಂಪಾರ್ಟೆಂಟ್. ಕೊಬ್ಬಿನಲ್ಲಿ ಕರಗುವಂತ ಜೀವಸತ್ವಗಳು ಅಂತ ಕರಿತೀವಿ. ಕೊಬ್ಬಿನಲ್ಲಿ ಕರಗುವಂತ ಜೀವಸತ್ವಗಳಿಗೆ ಏನಂತ ಕರಿತೀವಿ ಅಂದ್ರ ಫ್ಯಾಟ್ ಸೊಲ್ಯುಬಲ್ ವಿಟಾಮಿನ್ಸ್. ನೋಡ್ರಿ ವಿಟಾಮಿನ್ ಒಳಗ ಎಷ್ಟು ವಿಟಾಮಿನ್ ಅಂದ್ರ A, B, C, D, E, K ಅನ್ನುವಂತ 6 ವಿಟಾಮಿನ್ಗಳು. ಅದ್ರೊಳಗ ನಾವು ಹೆಂಗ ಬೈಪರ್ಕೇಟ್ ಮಾಡ್ತೀವಿ ಅಂದ್ರ ಫ್ಯಾಟ್ ಸೊಲ್ಯುಬಲ್ ಅಂಡ್ ವಾಟರ್ ಸೊಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗುವಂತ ವಿಟಾಮಿನ್ಗಳು, ಅದೇ ರೀತಿ ಕೊಬ್ಬಿನಲ್ಲಿ ಕರಗುವಂತ ವಿಟಾಮಿನ್ಗಳ ಡಿಫರೆನ್ಸಿಯೇಟ್ ಮಾಡ್ತೀವಿ. ಯಾವ ರೀತಿ ಅಂದ್ರ ನೋಡ್ರಿ ಈ ವಿಟಾಮಿನ್ A, D, E, K ಅನ್ನುವಂತ ವಿಟಾಮಿನ್ಗಳು ಕೊಬ್ಬಿನಲ್ಲಿ ಕರಗ್ತಾವ. ಅದೇ ರೀತಿ ವಿಟಾಮಿನ್ಗಳು ಯಾವ ವಿಟಾಮಿನ್ ಅಂದ್ರೆ ವಿಟಾಮಿನ್ ಬಿ ಮತ್ತು ಸಿ ಅನ್ನುವಂತ ವಿಟಾಮಿನ್ಗಳು, ಬಿ ಮತ್ತು ಸಿ ಅನ್ನುವಂತ ವಿಟಾಮಿನ್ಗಳು ನೀರಿನಲ್ಲಿ ಕರಗ್ತಾವ. ಒಂದು ಟ್ರಿಕ್ ಏನಪ್ಪಾ ಅಂದ್ರ ಬಿಸಿ ನೀರು ಅಂತ ಕರಿತೀವಿ. ಈ ಬಿ ಮತ್ತು ಸಿ ಅನ್ನುವಂತ ವಿಟಾಮಿನ್ಗಳು ಎಲ್ಲಿ ಕರಗ್ತಾವಪ್ಪ ಅಂದ್ರೆ ನೀರಿನಲ್ಲಿ ಕರಗ್ತಾವ. ಗೊತ್ತಿರಬೇಕು. ಇವುಗಳ ಬಗ್ಗೆ ಡಿಟೇಲ್ ಆಗಿ ಶೇರ್ ಮಾಡ್ತಾ ಹೋಗೋಣ. ಫಸ್ಟ್ ಗೆ ಯಾವಪ್ಪ ಅಂದ್ರೆ ಫ್ಯಾಟ್ ಸೊಲ್ಯುಬಲ್ ವಿಟಾಮಿನ್ಸ್. ದ ವಿಟಾಮಿನ್ ವಿಚ್ ಆರ್ ಸೊಲ್ಯುಬಲ್ ಇನ್ ಫ್ಯಾಟಿ ಸಬ್ಸ್ಟೆನ್ಸ್ ಇಟ್ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ಫ್ಯಾಟ್ ಸೊಲ್ಯುಬಲ್ ವಿಟಾಮಿನ್ಸ್. ಕನ್ನಡದಾಗ ನೋಡ್ರಿ ಕೊಬ್ಬಿನ ಪದಾರ್ಥ ಅಥವಾ ಅದರ ಪದಾರ್ಥದಲ್ಲಿ ಕರಗುವ ಜೀವಸತ್ವಗಳನ್ನು ಫ್ಯಾಟ್ ಸೊಲ್ಯುಬಲ್ ಅಥವಾ ಫ್ಯಾಟ್ ಸೊಲ್ಯುಬಲ್ ವಿಟಾಮಿನ್ಸ್ ಅಥವಾ ಜೀವಸತ್ವಗಳೆಂದು ಕರೆಯುತ್ತೇವೆ. ಅಂದ್ರೆ ನೋಡ್ರಿ ಎಣ್ಣೆಯಲ್ಲಿ ಕರಗುವಂತ ವಿಟಾಮಿನ್ ಗಳನ್ನ ನಾವೇನಂತ ಕರಿತೀವಿ ಫ್ಯಾಟ್ ಸೊಲ್ಯುಬಲ್ ಅಂತ ಕರಿತೀವಿ. ಆ ವಿಟಾಮಿನ್ ಗಳು ಯಾವ್ಯಾವಪ್ಪ ಅಂದ್ರೆ A, D, E, K ಅನ್ನುವಂತ ವಿಟಾಮಿನ್ಗಳು ಗೊತ್ತಿರ್ಬೇಕು. ಇವುಗಳ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಆ ನಂತರ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ವಿಟಾಮಿನ್ಗಳು ಬರ್ತಾವೆ. ಯಾವ ಅಂದ್ರೆ ನಾನು ಆಲ್ರೆಡಿ ಹೇಳಿದೀನಿ ನಿಮ್ಗೆ. ನೀರಿನಲ್ಲಿ ಕರಗುವಂತ ವಿಟಾಮಿನ್ಗಳು. ನೀರಿನಲ್ಲಿ ಕರಗುವಂತ ವಿಟಾಮಿನ್ಗಳು ಯಾವಪ್ಪ ಅಂದ್ರೆ ಬಿ ಮತ್ತು ಸಿ ವಿಟಾಮಿನ್ಗಳು ನೀರಿನಲ್ಲಿ ಕರಗ್ತಾವ ಗೊತ್ತಿರ್ಬೇಕು. ನೀರಿನಲ್ಲಿ ಕರಗುವಂತ ಜೀವಸತ್ವಗಳು ಯಾವಪ್ಪ ಅಂದ್ರೆ ಬಿ ಮತ್ತು ಸಿ ವಿಟಾಮಿನ್ಗಳು ಗೊತ್ತಿರ್ಬೇಕು. ಆ ನಂತರ ಈಗ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ವಿಟಾಮಿನ್ ಎ ಬಗ್ಗೆ ಸ್ಟಡಿ ಮಾಡೋಣ. ಈ ವಿಟಾಮಿನ್ ಎ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೋಡ್ರಿ ವಿಟಾಮಿನ್ ಎ ದೃಷ್ಟಿ ರೋಧಕ ಕಾರ್ಯ ಮತ್ತು ಚರ್ಮದ ಆರೋಗ್ಯಕ್ಕೆ ಮುಖ್ಯವಾಗಿದೆ. ನೋಡ್ರಿ ವಿಟಾಮಿನ್ ಎ ಎದಕ್ಕೆ ಅಂದ್ರೆ ನಮ್ಮ ವಿಷನ್ ಅಂದ್ರೆ ನಮ್ಮ ದೃಷ್ಟಿ ನಿವಾರಣೆಗಾಗಿ ವಿಟಾಮಿನ್ ಯಾವ್ದಂದ್ರ ವಿಟಾಮಿನ್ ಎ. ಇದು ಎಲ್ಲಿ ದೊರಿತೈತಿ ಅಂದ್ರ ಕ್ಯಾರೆಟ್ ನಲ್ಲಿ ದೊರಿತೈತಿ. ನಾವು ತಿನ್ನುವಂತ ಗಜ್ಜರಿ ಅಂತ ಕರಿತೀವಿ ಅಥವಾ ಕ್ಯಾರೆಟ್ ಅಂತ ಕರಿತೀವಿ. ಆ ಗಜ್ಜರಿ ಸಿಗುವಂತ ವಿಟಾಮಿನ್ ಯಾವ್ದಪ್ಪ ಅಂದ್ರ ವಿಟಾಮಿನ್ ಎ. ಆ ನಂತರ ಮೀನಿನ ಯಕೃತ್ ಅಂತ ಕರಿತೀವಿ. ಮೀನಿನ ಲಿವರ್ ಇರ್ತದೆ ಅಂದ್ರ ಪಿಸಿ ಲಿವರ್ ಇರ್ತದೆ. ಆ ಪಿಸಿ ಲಿವರ್ ಅನ್ನ ತಿನ್ನೋದ್ರಿಂದ ಸಿಗ್ತಕ್ಕಂತ ವಿಟಾಮಿನ್ ಯಾವ್ದಪ್ಪ ಅಂದ್ರ ವಿಟಾಮಿನ್ ಎ ಆಗಿರ್ತದ. ಅದೇ ರೀತಿ ಡೈರಿ ಉತ್ಪನ್ನಗಳಲ್ಲಿ ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್ ಮಿಲ್ಕಿ ಉತ್ಪನ್ನಗಳು ತಂದ್ಬೋದು ಅಂದ್ರ ಹಾಲಿನ ಉತ್ಪನ್ನಗಳಲ್ಲಿ ದೊರೆತಕ್ಕಂತ ವಿಟಾಮಿನ್ ಯಾವಪ್ಪ ಅಂದ್ರ ವಿಟಾಮಿನ್ ಎ ಆಗಿರ್ತದ. ಈ ವಿಟಾಮಿನ್ ಎ ಏನ್ ಮಾಡ್ತದಂದ್ರ ನಮ್ಮ ದೃಷ್ಟಿಯನ್ನ ನೇರವಾಗಿಸ್ತದೆ. ಈ ವಿಟಾಮಿನ್ಗಳ ಕೊರತೆಯಿಂದ ವಿಟಾಮಿನ್ ಕೊರತೆಯಿಂದ ನಮ್ಮ ವಿಷನ್ ಬ್ಲರ್ ಆಗುವಂತ ಚಾನ್ಸ್ ಇರುತ್ತೆ. ಇನ್ನೊಂದು ರೋಗ ಬರ್ತದೆ. ಯಾವ ರೋಗ ಯಾವ್ದಂದ್ರೆ ಮುಂದೆ ಹೇಳ್ತಾನೆ ನಿಮಗ. ಈಗ ನೋಡ್ರಿ ವಿಟಾಮಿನ್ ಡಿ. ಎಣ್ಣೆಯಲ್ಲಿ ಕರಗತಕ್ಕಂತ ಇನ್ನೊಂದು ವಿಟಾಮಿನ್ ಯಾವ್ದಂದ್ರೆ ವಿಟಾಮಿನ್ ಡಿ. ನೋಡ್ರಿ ಬಲವಾದ ಮೂಳೆಗಳಿಗಾಗಿ ಕ್ಯಾಲ್ಸಿಯಂ ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಅಂದ್ರ ನೋಡ್ರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮೂಳೆಗಳು ಅಂದ್ರ ಬೋನ್ಸ್ ಬಲಿಷ್ಠವಾಗಿರ್ಬೇಕಂದ್ರ ಏನ್ ಇಂಪಾರ್ಟೆಂಟ್ ಅಂದ್ರೆ ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಅನ್ನ ಅಬ್ಸಾರ್ಬ್ ಮಾಡಲು ಬೇಕಾದಂತ ವಿಟಾಮಿನ್ ಯಾವ್ದಪ್ಪ ಅಂದ್ರೆ ವಿಟಾಮಿನ್ ಡಿ. ಕ್ಯಾಲ್ಸಿಯಂ ಅನ್ನ ಕೊಡುವಂತ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಅನ್ನ ಕೊಡುವಂತ ವಿಟಾಮಿನ್ ಯಾವ್ದಂದ್ರೆ ವಿಟಾಮಿನ್ ಡಿ ಆಗಿರ್ತದೆ ಗೊತ್ತಿರ್ಬೇಕು. ಆ ನಂತರ ಇದು ಎಲ್ಲಿ ದೊರಿತೈತಪ್ಪ ಅಂದ್ರ ಸೂರ್ಯನ ಬೆಳಕಿನಿಂದ
ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ದೊಳಗೆ ಪದೇ ಪದೇ ಕ್ವಶನ್ ಕೇಳ್ತಾರೆ. ಏನ್ ಕೇಳ್ತಾರಪ್ಪ ಅಂದ್ರ ಸೂರ್ಯನಿಂದ ದೊರೆಯತಕ್ಕಂಥ ವಿಟಾಮಿನ್ ಯಾವ್ದು? ವಿಚ್ ವಿಟಾಮಿನ್ ಈಸ್ ನೋನ್ ಆಸ್ ಅ ಸನ್ ಶೈನ್ ವಿಟಾಮಿನ್ ಅಂತ ಕರೀತಾರೆ. ಸೂರ್ಯನಿಂದ ದೊರೆತಕ್ಕಂಥ ವಿಟಾಮಿನ್ ಯಾವ್ದಪ್ಪ ಅಂದ್ರ ವಿಟಾಮಿನ್ ಡಿ ಅಂತ ಕರಿಬೇಕು. ಅದೇ ರೀತಿ ಇದು ಕೂಡ ಫ್ಯಾಟ್ ನಲ್ಲಿ ಕರಗುವಂತ ವಿಟಾಮಿನ್ ಆಗಿರ್ತದೆ. ಆನಂತರ ಮೀನು ಮತ್ತು ಬಲವರ್ಧಿತ ಹಾಲು ಅಂತ ಕರಿತೀವಿ. ಅಂದ್ರ ಮೀನನ್ನು ತಿನ್ನುವುದರಿಂದ ಸಿಗುವಂತ ವಿಟಾಮಿನ್ ಆಗಿರ್ತದ. ಅದೇ ರೀತಿ ಡೈರಿ ಪ್ರಾಡಕ್ಟ್ಸ್ ಅಥವಾ ಹಾಲಿನಲ್ಲಿ ಪ್ಯೂರ್ ಹಾಲ್ ಅಂತ ಕರಿತೀವಿ. ಬಲವರ್ಧಿತ ಅಂದ್ರೆ ಪ್ಯೂರ್ ಹಾಲಿನಲ್ಲಿ ಶುದ್ಧ ಹಾಲು ಅಂತ ಕರಿತೀವಿ. ಶುದ್ಧ ಹಾಲುಗಳನ್ನ ಸೇವಿಸುವುದರಿಂದ ದೊರೆಯುವಂತ ವಿಟಾಮಿನ್ ಯಾವ್ದಪ್ಪ ಅಂದ್ರೆ ವಿಟಾಮಿನ್ ಡಿ ದೊರೀತದ ಗೊತ್ತಿರಬೇಕು. ಆನಂತರ ವಿಟಾಮಿನ್ ಇ, ಇದು ಕೂಡ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್ ಅಂತ ಕರಿತೀವಿ. ಇದು ಕೂಡ ಎಣ್ಣೆಯಲ್ಲಿ ಕರಗುವಂತ ವಿಟಾಮಿನ್. ನೋಡ್ರಿ, ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಜೀವಕೋಶಗಳನ್ನ ಹಾನಿಯಿಂದ ರಕ್ಷಿಸುತ್ತದೆ. ಉತ್ಕರ್ಷಣ ನಿವಾರಕ ಅಂದ್ರ ನಮ್ಮ ದೇಹದೊಳಗಿರುವಂತ ಉತ್ಕರ್ಷಗಳನ್ನ ನಿವಾರಣೆ ಮಾಡಲು ಇದು ವಿಟಾಮಿನ್ ಸಹಕಾರಿಯಾಗಿರ್ತದ. ಅದೇ ರೀತಿ ಅಂದ್ರ ನೋಡ್ರಿ, ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ. ನಮ್ಮ ಜೀವಕೋಶಗಳಿಗೆ ಏನಾದ್ರೂ ಹಾನಿ ಆದ್ರ, ಮನುಷ್ಯ ಮಾಡಲ್ಪಟ್ಟಿರೋದು ಎದರಿಂದ ಅಂದ್ರ ಜೀವಕೋಶಗಳಿಂದ. ಮನುಷ್ಯ ಮಾಡಲ್ಪಟ್ಟಿರುವುದು ಜೀವಕೋಶಗಳಿಂದ. ಆ ಜೀವಕೋಶಗಳ ಹಾನಿಯಿಂದ ರಕ್ಷಿಸುವಂತ ವಿಟಾಮಿನ್ ಯಾವ್ದಪ್ಪ ಅಂದ್ರ ವಿಟಾಮಿನ್ ಇ ಆಗಿರ್ತದೆ. ಈ ವಿಟಾಮಿನ್ ಎಲ್ಲಿಂದ ದೊರೀತದ ಅಂದ್ರ ಬೀಜಗಳನ್ನ, ನಟ್ಸ್ ಅಂತ ಕರಿತೀವಿ, ಅಂದ್ರ ಸೀಡ್ಸ್ ಅಂತ ಕರಿತೀವಿ. ಬೀಜಗಳನ್ನ ಸೇವಿಸುವುದರಿಂದ. ಅದೇ ರೀತಿ ಸಸ್ಯಜನ್ಯ ಎಣ್ಣೆಗಳಲ್ಲಿ ಕಂಡು ಬರ್ತದೆ. ಸಸ್ಯಜನ್ಯ ಎಣ್ಣೆಗಳಲ್ಲಿ ಕಂಡು ಬರುವಂತ ವಿಟಾಮಿನ್ ಯಾವ್ದಪ್ಪ ಅಂದ್ರ ವಿಟಾಮಿನ್ ಇ ಆಗಿರ್ತದ. ಇದು ಎಂತದಪ್ಪ ಅಂದ್ರ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್, ಅಂದ್ರ ಎಣ್ಣೆಯಲ್ಲಿ ಕರಗುವಂತ ವಿಟಾಮಿನ್ ಆಗಿರ್ತದ. ಅದೇ ರೀತಿ ಮುಂದಿನ ವಿಟಾಮಿನ್ ನೋಡ್ರಿ, ವಿಟಾಮಿನ್ ಕೆ ಅಂತ ಕರಿತೀವಿ. ಯಾವುದು? ವಿಟಾಮಿನ್ ಕೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ವಿಟಾಮಿನ್. ವಿಟಾಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಮೂಳೆಯ ಆರೋಗ್ಯಕ್ಕೆ ಅವಶ್ಯಕವಾಗಿರ್ತದೆ. ನೋಡ್ರಿ, ವಿಟಾಮಿನ್ ಕೆ ಕೊರತೆಯಿಂದ ನಮಗೆ ಯಾವ ಒಂದು ರೋಗ ಬರ್ತದೆ ಅಂದ್ರೆ ಬ್ಲಡ್ ಕ್ಲಾಟಿಂಗ್, ರಕ್ತಹೀನತೆ ಅಂತ ಕರಿತೀವಿ. ಆ ರಕ್ತಹೀನತೆ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ಅನ್ನುವಂತ ರೋಗ ಬರ್ತದೆ. ಆನಂತರ ಇದು ಎದಕ್ಕೆ ಅವಶ್ಯಕತೆ ಇದೆ ಅಂದ್ರ ಮೂಳೆಗಳ ಆರೋಗ್ಯ, ಅಂದ್ರ ನಮ್ಮ ಬೋನ್ಸ್ ಹೆಲ್ದಿ ಆಗಿರ್ಬೇಕಂದ್ರೆ ಯಾವ ವಿಟಾಮಿನ್ ನಮ್ಮಲ್ಲಿ ಒಂದು ಯಾವ್ದಂದ್ರೆ ವಿಟಮಿನ್ ಡಿ ಇರಬೇಕು, ಇನ್ನೊಂದು ವಿಟಾಮಿನ್ ಕೆ ಇರ್ಬೇಕು. ಒಂದು ವಿಟಾಮಿನ್ ಡಿ ಇರಬೇಕು, ಇನ್ನೊಂದು ವಿಟಾಮಿನ್ ಕೆ ಇರ್ಬೇಕು. ಒಂದು ಏನಪ್ಪಾ ಅಂದ್ರೆ ವಿಟಾಮಿನ್ ಡಿ ಎಲ್ಲಿ ಜಾಸ್ತಿ ಇರ್ಬೇಕಂದ್ರ ಮಕ್ಕಳಲ್ಲಿ, 1 ರಿಂದ 6 ವರ್ಷದ ಮಕ್ಕಳಲ್ಲಿ ಜಾಸ್ತಿ. ಅಕಸ್ಮಾತ್ ಅವರಲ್ಲಿ ಏನಾದ್ರೂ ವಿಟಾಮಿನ್ ಡಿ ಕೊರತೆ ಉಂಟಾದ್ರೆ ಯಾವ ರೋಗ ಬರ್ತದೆ? ರಿಕೆಟ್ಸ್ ಅನ್ನುವಂತ ರೋಗ ಬರ್ತದೆ. ಎಸ್ಪೆಷಲಿ ಚಿಲ್ಡ್ರನ್ಸ್. ಈ ವಿಟಾಮಿನ್ ಕೆ ಎಲ್ಲಿ ದೊರೆತಪ್ಪ ಅಂದ್ರ ತರಕಾರಿಗಳಲ್ಲಿ, ಗ್ರೀನ್ ಫ್ರೂಟ್ಸ್ ಅಂತ ಕರಿತೀವಿ, ತರಕಾರಿಗಳಲ್ಲಿ. ಅದೇ ರೀತಿ ಯಕೃತಿನಲ್ಲಿ ಕಂಡು ಬರ್ತದೆ ಮತ್ತು ಯಕೃತಿನಲ್ಲಿ ಮೀನಿನ ಯಕೃತಿನಲ್ಲಿ ಕಂಡು ಬರ್ತದೆ. ಇದು ಕೂಡ ಗೊತ್ತಿರಬೇಕು. ಅದನ್ನ ಸೇವನೆ ಮಾಡೋದ್ರಿಂದ ನಮಗೆ ವಿಟಾಮಿನ್ ಕೆ ಸಿಗ್ತದ ಗೊತ್ತಿರ್ಬೇಕು. ಆನಂತರ ಹಸಿರು ಎಲೆಗಳು ಅಂತ ಕರಿತೀವಿ, ಅಂದ್ರ ಗ್ರೀನ್ ಏನಂತ ಕರಿತೀವಿ, ಗ್ರೀನ್ ಲೀಫಿ ಫ್ರೂಟ್ಸ್, ಅಂದ್ರ ಹಸಿರು ಎಲೆಯ ತರಕಾರಿಗಳಲ್ಲಿ ಸಿಗುವಂತ ವಿಟಾಮಿನ್ ಆಗಿರ್ತದ ಗೊತ್ತಿರಬೇಕು. ಇನ್ನು ಮುಂದಿನ ವಿಟಾಮಿನ್ ನೋಡ್ರಿ, ಮುಂದಿನ ವಿಟಾಮಿನ್ ಯಾವ್ದಪ್ಪ ಅಂದ್ರ B1 ವಿಟಾಮಿನ್. ಅದಕ್ಕ ಥೈಮೈನ್ ಅಂತ ಕರಿತಾರೋ. ನೋಡ್ರಿ, B1 ವಿಟಾಮಿನ್ ಅಂತ ಕರಿತೀವಿ. B1 ವಿಟಾಮಿನ್ ಥೈಮೈನ್ ಅಂತ ಕರಿತಾರೋ. ನರಗಳ ಕಾರ್ಯ ಮತ್ತು ಶಕ್ತಿಯ ಚಯಾಪಚಯ ಕ್ರಿಯೆಯನ್ನು ಬೆಂಬಲಿಸುತ್ತದೆ. ಅಂದ್ರ ನಮ್ಮ ನರಕೋಶ ಸ್ನಾಯುಗಳನ್ನ ಅಥವಾ ಸಂಜ್ಞೆಗಳನ್ನ ಟ್ರಾನ್ಸ್ಫರ್ ಮಾಡುವಂತ ನರಕೋಶಗಳ ಚಲನೆ ಇರ್ಬೇಕಂದ್ರೆ ವಿಟಾಮಿನ್ ಯಾವ್ದು ಇರ್ಬೇಕಪ್ಪ ಅಂದ್ರ ವಿಟಾಮಿನ್ B1 ಇರ್ಬೇಕು. ಅಕಸ್ಮಾತ್ ವಿಟಾಮಿನ್ B1 ಕೊರತೆ ಆದ್ರ ನಮಗ್ ಸಂಜ್ಞೆಗಳು ಗೊತ್ತಾಗಿಲ್ಲ, ನಾವು ಮಾಡುವಂತ ಕೆಲಸ ಕಾರ್ಯ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ಆದ್ರ ನಮಗೆ ವಿಟಾಮಿನ್ ಯಾವ್ದು ಬೇಕು? ವಿಟಾಮಿನ್ B1 ಬೇಕು. ಈ ವಿಟಾಮಿನ್ B1 ಎದರಿಂದ ಸಿಗ್ತೈತಪ್ಪ ಅಂದ್ರ ಧಾನ್ಯಗಳಿಂದ. ಧಾನ್ಯಗಳಂದ್ರೆ ಗೋಧಿ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಇವೆಲ್ಲ ಧಾನ್ಯಗಳು. ಗೋಧಿ, ಅದೇ ರೀತಿ ಮೆಕ್ಕೆಜೋಳ, ಇವೆಲ್ಲ ಏನ ಧಾನ್ಯಗಳನ್ನ ಸೇವಿಸುವುದರಿಂದ ನಮಗ್ ವಿಟಾಮಿನ್ B1 ಸಿಗ್ತದೆ. ಅದೇ ರೀತಿ ಮಾಂಸ ಮತ್ತು ಬೀಜಗಳಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀವಿ. ಮಾಂಸ, ಯಾವ್ದಾದ್ರು ಒಂದು ಮಾಂಸ ಅಂತ ಕರಿತೀವಿ. ಮಾಂಸ ಮತ್ತು ಬೀಜಗಳು, ಯಾವ್ದಾದ್ರು ಬೀಜಗಳು ಇರ್ತಾವ. ಆ ಬೀಜಗಳಿಂದ ದೊರೆತಕ್ಕಂಥ ವಿಟಾಮಿನ್ ಯಾವ್ದಪ್ಪ ಅಂದ್ರೆ ವಿಟಾಮಿನ್ B1 ಇರ್ತದ. ಅದೇ ರೀತಿ ವಿಟಾಮಿನ್ B2, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ವಿಟಾಮಿನ್. ಈ ವಿಟಾಮಿನ್ B2 ನೋಡ್ರಿ ಏನಂತ ಕರಿತೀವಿ? ರಿಬೋಪ್ಲಾವಿನ್ ಅಂತ ಕರಿತೀವಿ. ರಿಬೋಪ್ಲಾವಿನ್ ವಿಟಾಮಿನ್ ಯಾವ್ದಂದ್ರೆ B2. ಈ ಶಕ್ತಿ ಉತ್ಪಾದನೆಗೆ ಮತ್ತು ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಅಂತ ಕರಿತೀವಿ. ಶಕ್ತಿ ಉತ್ಪಾದನೆ ಅಂದ್ರ ನಮ್ಮ ದೇಹದೊಳಗೆ ಎನರ್ಜಿ ಜಾಸ್ತಿ ಬರ್ಬೇಕಂದ್ರ ಯಾವ ವಿಟಾಮಿನ್ ಬೇಕಂದ್ರ ವಿಟಾಮಿನ್ B2 ಇರ್ಬೇಕು. ಅದೇ ರೀತಿ ಇನ್ನೂ ಒಂದ್ ಯಾವ್ದಪ್ಪ ಅಂದ್ರ ಚರ್ಮದ ಆರೋಗ್ಯ, ಚರ್ಮ ಕಾಂತಿ ಅಂತ ಕರಿತೀವಿ. ಆ ಚರ್ಮ ಕಾಂತಿ ಹೆಚ್ಚಬೇಕಂದ್ರ ನಮಗ ವಿಟಾಮಿನ್ B1 ಬೇಕು, B2 ಬೇಕು. ಆನಂತರ ಡೈರಿ ಪ್ರಾಡಕ್ಟ್ಸ್ ಇದೆಲ್ಲಿ ದೊರೀತೈತಪ್ಪ ಅಂದ್ರ ಡೈರಿ ಪ್ರಾಡಕ್ಟ್ಸ್ ಗಳಂದ್ರ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ತಾವ. ಆ ಮಿಲ್ಕಿ ಪ್ರಾಡಕ್ಟ್ಸ್ ಗಳನ್ನ ಜಾಸ್ತಿ ತಿನ್ನೋದ್ರಿಂದ ನಮ್ಮ ದಂತ ಕಾಂತಿ ಅಥವಾ ಚರ್ಮ ಕಾಂತಿ ಅಂತ ಕರಿತೀವಿ. ಚರ್ಮ ಕಾಂತಿ, ತ್ವಚೆ ಕಾಂತಿ ಅಂತ ಕರಿತೀವಿ. ಆ ತ್ವಚೆ ಕಾಂತಿ ಹೆಚ್ಚಿಸ್ತದ. ಮತ್ತ ಮೊಟ್ಟೆಗಳನ್ನು ಮತ್ತು ಹಸಿರು ತರಕಾರಿಗಳಲ್ಲಿ ಕಂಡುಬರುತ್ತೆ. ವಿಟಾಮಿನ್ B2 ಹೆಚ್ಚಾಗಿ ಎಲ್ಲಿ ಕಂಡು ಬರೋದಪ್ಪ ಅಂದ್ರ ಮೊಟ್ಟೆಗಳನ್ನು ತಿನ್ನೋದ್ರಿಂದ, ಹಸಿ ತರಕಾರಿಗಳನ್ನ ಸೇವಿಸೋದ್ರಿಂದ ನಮಗ್ ಸಿಗ್ತಕ್ಕಂಥ ವಿಟಾಮಿನ್ ಯಾವತ್ತಪ್ಪ ಅಂದ್ರ ವಿಟಾಮಿನ್ B2 ಸಿಗ್ತದೆ. ಆನಂತರ ಇನ್ನು ಮುಂದಿನ ವಿಟಾಮಿನ್ ಯಾವತ್ತಪ್ಪ ಅಂದ್ರ ವಿಟಾಮಿನ್ B3. ಇದು ಕೂಡ ಇಂಪಾರ್ಟೆಂಟ್ ವಿಟಾಮಿನ್. ನೋಡ್ರಿ,
ವಿಟಮಿನ್ B2 ನ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರ ನಿಯಾಸಿನ್ ಅಂತ ಕರಿತೀವಿ. ವಿಟಮಿನ್ B3 ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ನಿಯಾಸಿನ್ ಅಂತ ಕರಿತೀವಿ. ಜೀರ್ಣಕ್ರಿಯೆ, ಚರ್ಮದ ಆರೋಗ್ಯ ಮತ್ತು ನರಗಳ ಕಾರ್ಯಕ್ಕೆ ಸಹಾಯ ಮಾಡುತ್ತದೆ. ಅಂದ್ರ ಜೀರ್ಣಕ್ರಿಯೆಗೆ, ನಮ್ಮ ತಿಂದಂತ ಆಹಾರ ಜೀರ್ಣ ಆಗ್ಬೇಕಂದ್ರ ಯಾವ ವಿಟಮಿನ್ ಇರ್ಬೇಕಪ್ಪ ಅಂದ್ರ ವಿಟಮಿನ್ B3 ಇರ್ಬೇಕು. ಅದೇ ರೀತಿ ಚರ್ಮದ ಕಾಂತಿ ಅಂದ್ರ ತ್ವಚೆ ಕಾಂತಿ ಅಂತ ಕರಿತೀವಿ. ನಮ್ಮ ಚರ್ಮ ಶುಭ್ರವಾಗಿರ್ಬೇಕಂದ್ರ ದೊರಿತಕ್ಕಂತ ವಿಟಮಿನ್ ಯಾವ್ದಂದ್ರ B3 ಆಗಿರ್ತದ. ಅದೇ ರೀತಿ ನೋಡ್ರಿ ಮಾಂಸ, ಮೀನು ಮತ್ತು ಕಡಲೆಕಾಯಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಅಂದ್ರ ಮಾಂಸವನ್ನು ತಿನ್ನುವುದರಿಂದ, ಕಡಲೆಕಾಯಿಗಳನ್ನ ತಿನ್ನುವುದರಿಂದ, ಅದೇ ರೀತಿ ನೋಡ್ರಿ ಮೀನನ್ನ ಹೆಚ್ಚಾಗಿ ತಿನ್ನುವುದರಿಂದ ನಮಗ್ ವಿಟಮಿನ್ ಸಿಗುವಂತವು. ಹೆಚ್ಚಾಗಿ ನೋಡ್ರಿ ಒಂದ್ ಏನೇನ್ ಬಿಡ್ಬೇಕಂದ್ರ ನಿಮಗ ಫಿಶ್ ಅಂತ ಗೊತ್ತಿರ್ಬೇಕು. ಫಿಶ್ ಅಂದ್ರೆ ಏನ್ರಿ, ಮೀನುಗಳನ್ನ ತಿನ್ನುವುದರಿಂದ ವಿಟಮಿನ್ಗಳು ಜಾಸ್ತಿ ಸಿಗ್ತಾವ. ಹಿಂಗಾಗಿ ಜನ ಎಲ್ಲ ಜಾಸ್ತಿ ಮೀನನ್ನ ತಿಂತಿರ್ತಾರೆ, ಗೊತ್ತಿರ್ಬೇಕು. ಆ ನಂತರ ಇನ್ನೊಂದು ಯಾವಪ್ಪ ಅಂದ್ರೆ ವಿಟಮಿನ್ B5 ಅಂತ ಕರಿತೀವಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ವಿಟಮಿನ್. ಇದರ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರ ಪ್ಯಾಂಟೋಯಿಥಿಕ್ ಆಸಿಡ್ ಅಂತ ಕರಿತೀವಿ. ಯಾವ್ದ್ರಿ, ಪ್ಯಾಂಟೋಯಿಥಿಕ್ ಆಸಿಡ್ ಅಂತ ಕರಿತೀವಿ. ಇದರ ಯೂಸಸ್ ಮತ್ತೆ ಏನೇನ್ ನೋಡ್ರಿ, ಶಕ್ತಿ ಉತ್ಪಾದನೆಗೆ ಮುಖ್ಯವಾಗಿದೆ. ಅಂದ್ರ ಎನರ್ಜಿ ಪ್ರೊಡಕ್ಷನ್. ನಮ್ಮ ದೇಹದೊಳಗೆ ಶಕ್ತಿ ಉತ್ಪಾದನೆ ಆಗ್ಬೇಕಂದ್ರ ಬೇಕಾದಂತ ವಿಟಮಿನ್ ಯಾವ್ದಪ್ಪ ಅಂದ್ರ ವಿಟಮಿನ್ B5 ಆಗಿರ್ತದೆ. ಈ ವಿಟಮಿನ್ B5 ಎಲ್ಲಿ ದೊರೆತೈತೆ ಅಂದ್ರ ಮೊಟ್ಟೆ, ಮೀನು ಮತ್ತು ಧಾನ್ಯಗಳಲ್ಲಿ ಕಂಡು ಬರ್ತದೆ. ಮೊಟ್ಟೆ ಆಗಿರ್ಬೋದು, ಮೀನ್ ಆಗಿರ್ಬೋದು, ಅದೇ ರೀತಿ ಧಾನ್ಯಗಳಲ್ಲಿ ವಿಟಮಿನ್ ಆಗಿರ್ತದೆ, ಗೊತ್ತಿರ್ಬೇಕು. ಆ ವಿಟಮಿನ್ ಯಾವ್ದಪ್ಪ ಅಂದ್ರ B5 ಅನ್ನುವಂತ ವಿಟಮಿನ್. ಯಾವ್ದ್ರಿ, B5 ಅನ್ನುವಂತ ವಿಟಮಿನ್ ನಮಗೆ ಗೊತ್ತಿರ್ಬೇಕು. ಆನಂತರ ಈಗ ಮುಂದಿನ ವಿಟಮಿನ್ ಯಾವ್ದು ನೋಡ್ರಿ, ವಿಟಮಿನ್ B6. ವಿಟಮಿನ್ B6 ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರ ಪೈರಿಡಾಕ್ಸಿನ್ ಅಂತ ಕರಿತೀವಿ. ಈ ಪೈರಿಡಾಕ್ಸಿನ್ ನೋಡ್ರಿ ಫಂಕ್ಷನ್ ಅಂತ ಕರಿತೀವಿ. ಅಂದ್ರ ನಮ್ಮ ಮೆದುಳಿನ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುವಂತ ವಿಟಮಿನ್ ಯಾವ್ದಂದ್ರ ವಿಟಮಿನ್ B6 ಅಂತ ಕರಿತೀವಿ. ಆ ನಂತರ ಇನ್ನೊಂದು ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ನಮ್ಮ ದೇಹದೊಳಗ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ RBC ಕೆಲಸ ಏನ್ರಿ, ನಮ್ಮ ದೇಹದೊಳಗಿರುವಂತ ಹೆಮೋಗ್ಲೋಬಿನ್ ಅಥವಾ ಆಕ್ಸಿಜನ್ ಅನ್ನ ಟ್ರಾನ್ಸ್ಫರ್ ಮಾಡುದು. ಆ ರೆಡ್ ಬ್ಲಡ್ ಸೆಲ್ಸ್ ಪ್ರೊಡಕ್ಷನ್ ಆಗ್ಬೇಕಂದ್ರ ನಮ್ಮ ದೇಹದೊಳಗೆ ಇರುವಂತ ವಿಟಮಿನ್ ಯಾವ್ದು ಬೇಕಪ್ಪ ಅಂದ್ರ ವಿಟಮಿನ್ B6 ಬೇಕು. ಯಾವ್ದ್ರಿ, ವಿಟಮಿನ್ B6 ಬೇಕು. ನೋಡ್ರಿ ಪಿರಿಯೋಡಕ್ಸ್ ಅಂತ ಕರಿತೀವಿ. ನೋಡ್ರಿ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಬೆಂಬಲಿಸುತ್ತದೆ. ಬಾಳೆಹಣ್ಣು, ಕೋಳಿ ಮತ್ತು ಆಲೂಗಡ್ಡೆಗಳಲ್ಲಿ ಕಂಡು ಬರುತ್ತದೆ. ನೋಡ್ರಿ ನಾವು ಕೋಳಿಗಳನ್ನ ತಿಂತೀವಿ, ಹೆಣ್ಣನ್ನ ತಿಂತೀವಿ. ಆ ಹೆಣ್ಣಿನಲ್ಲಿ ಕೋಳಿ ಮಾಂಸವನ್ನು ತಿಂತೀವಿ. ಆ ಕೋಳಿ ಮಾಂಸದಲ್ಲಿ ಇರ್ತಕ್ಕಂಥ ವಿಟಮಿನ್ ಯಾವ್ದಂದ್ರ B6. ಈ B6 ಏನ್ ಮಾಡ್ತದಪ್ಪ ಅಂದ್ರ ನಮ್ಮ ಮೆದುಳನ್ನ ಚುರುಕಾಗಿಸ್ತದ. ಏನ್ರಿ, ನಮ್ಮ ಮೆದುಳಿನ ಕಾರ್ಯವನ್ನ ಚುರುಕಾಗಿಸ್ತದ. ಅದೇ ರೀತಿ ನೋಡ್ರಿ ಮತ್ತೆ ಎಲ್ಲಿ ಆಲೂಗಡ್ಡೆಗಳಲ್ಲಿ ಕಂಡು ಬರ್ತದೆ. ಆಲೂಗಡ್ಡೆಯನ್ನ ನಾವು ತಿನ್ನುವುದರಿಂದ, ಬಟಾಟೆ ಅಂತ ಕರಿತೀವಿ. ಆ ಬಟಾಟೆಯನ್ನು ತಿನ್ನುವುದರಿಂದ ದೊರೆತಕ್ಕಂಥ ವಿಟಮಿನ್ ಯಾವ್ದಪ್ಪ ಅಂದ್ರ B6 ಅನ್ನುವಂತ ವಿಟಮಿನ್ ದೊರೆತದ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೂ ಒಂದು ವಿಟಮಿನ್ ಯಾವ್ದಪ್ಪ ಅಂದ್ರ ವಿಟಮಿನ್ B7. ಈ ವಿಟಮಿನ್ B7 ನ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರ ಬಯೋಟಿನ್ ಅಂತ ಕರಿತೀವಿ. ಏನ್ರಿ, ಬಯೋಟಿನ್. ಈ ಬಯೋಟಿನ್ ಚಯಾಪಚಯ ಮತ್ತು ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಅಂದ್ರ ಚಯಾಪಚಯ ಮತ್ತು ಚರ್ಮದ ಆರೋಗ್ಯ, ನಮ್ಮ ಚರ್ಮವು ಶುದ್ಧವಾಗಿರ್ಬೇಕು, ಕಾಂತಿಯುತ ಆಗಿರ್ಬೇಕಂದ್ರ ನಮಗ್ ಸಿಗ್ತಕ್ಕಂಥ ವಿಟಮಿನ್ ಯಾವ್ದಂದ್ರ ವಿಟಮಿನ್ B7. ಆ ನಂತರ ನೋಡ್ರಿ ಎಲ್ಲಿ ಸಿಗ್ತದಪ್ಪ ಅಂದ್ರ ಮೊಟ್ಟೆಯನ್ನ ತಿನ್ನುವುದರಿಂದ ಬೀಜಗಳು ಮತ್ತು ಡೈರಿ ಉತ್ಪನ್ನಗಳಲ್ಲಿ ಜಾಸ್ತಿ ಕಂಡು ಬರ್ತದೆ. ಬೀಜಗಳಲ್ಲಿ, ಡೈರಿ ಉತ್ಪನ್ನಗಳಲ್ಲಿ, ಆ ನಂತರ ಮೊಟ್ಟೆಯನ್ನು ತಿನ್ನುವುದರಿಂದ ಆಲ್ಮೋಸ್ಟ್ ಎಲ್ಲಾ B ಸಿರೀಸ್ ವಿಟಮಿನ್ಸ್ ಮೊಟ್ಟೆಯನ್ನ ತಿನ್ನುವುದರಿಂದ, ಬೀಜಗಳು, ಅದೇ ರೀತಿ ಡೈರಿ ಪ್ರೊಡಕ್ಟ್ಸ್ ಗಳನ್ನ ತಿನ್ನುವುದರಿಂದ ಹೆಚ್ಚಾಗಿ ಕಂಡು ಬರ್ತಾವ. ಆ ನಂತರ ಇವುಗಳ ಫಂಕ್ಷನ್ ಅಥವಾ ಇವುಗಳ ಕೆಲಸ ಏನಪ್ಪಾ ಅಂದ್ರ ಚರ್ಮ ಕಾಂತಿಯನ್ನು ಹೆಚ್ಚಿಸ್ತಾವು. ಅದೇ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ ನರ್ವ್ ಫಂಕ್ಷನ್ ಅಂತ ಕರಿತೀವಿ. ಅಂದ್ರ ನರಗಳ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸ ಮಾಡ್ತಾವ. ಆ ವಿಟಮಿನ್ಸ್ ಯಾವಪ್ಪ ಅಂದ್ರ ವಿಟಮಿನ್ B ಸಿರೀಸ್ ಅಂತ ಕರಿತೀವಿ. B1, B3, B2 ಈ ರೀತಿ. ಆನಂತರ ವಿಟಮಿನ್ B9 ನೋಡ್ರಿ, ಅದರ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರ ಫೋಲಿಕ್ ಆಮ್ಲ ಅಂತ ಕರಿತೀವಿ. ಏನ್ರಿ, ಫೋಲಿಕ್ ಆಮ್ಲ ಅದೇನ್ ಕೆಲಸ ಮಾಡುತ್ತೆ ಅಂದ್ರ DNA ಸಂಶ್ಲೇಷಣೆ ಮತ್ತು ಭ್ರೂಣದ ಬೆಳವಣಿಗೆ. DNA ನ ಸಂಶ್ಲೇಷಣೆ ಮಾಡುತ್ತೆ. DNA ಅಂದ್ರ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಅದರ ಸಂಶ್ಲೇಷಣೆಯನ್ನು ಮಾಡುವಂತ ಕೆಲಸ ಯಾವ್ದು ಮಾಡ್ತದೆ ಅಂದ್ರೆ ವಿಟಮಿನ್ B9 ಮಾಡ್ತದೆ. ಅದೇ ರೀತಿ ಇನ್ ಯಾವ್ದಪ್ಪ ಅಂದ್ರ ವಿಟಮಿನ್ B12. ಈ ವಿಟಮಿನ್ B12 ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರ ಕೊಬ್ಯಾಲಮಿನ್ ಅಂತ ಕರಿತೀವಿ. ನರಗಳ ಕಾರ್ಯ ಮತ್ತು ಕೆಂಪು ರಕ್ತ ಕಣಗಳ ರಚನೆ ಮುಖ್ಯವಾಗಿ ಮಾಂಸ, ಮೊಟ್ಟೆ ಮತ್ತು ಡೈರಿ ಅಂತಹ ಉತ್ಪನ್ನಗಳಲ್ಲಿ ಕಂಡು ಬರ್ತದೆ. ಮೊಟ್ಟೆ, ಮಾಂಸ ಮತ್ತು ಡೈರಿ ಉತ್ಪನ್ನಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತ ವಿಟಮಿನ್ ಯಾವ್ದಪ್ಪ ಅಂದ್ರ ವಿಟಮಿನ್ B12 ಆಗಿರ್ತದೆ, ಗೊತ್ತಿರಬೇಕು. ಇನ್ನು ಮುಂದಿನ ವಿಟಮಿನ್ಸ್ ನೋಡ್ರಿ ಯಾವಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ವಿಟಮಿನ್ C. ವಿಟಮಿನ್ C ಎಂತ ವಿಟಮಿನ್ ಅಂದ್ರ ನೀರಿನಲ್ಲಿ ಕರಗುವಂತ ವಿಟಮಿನ್. ಏನ ವಾಟರ್ ಸಾಲ್ಯುಬಲ್ ವಿಟಮಿನ್ ಅಂತ ಕರಿತೀವಿ. ನೋಡ್ರಿ ಬೂಸ್ಟ್ ಇಮ್ಯುನಿಟಿ ಅಂತ ಕರಿತೀವಿ. ನೋಡ್ರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಕರಿತೀವಿ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತ ವಿಟಮಿನ್ ಯಾವ್ದಪ್ಪ ಅಂದ್ರ ವಿಟಮಿನ್ C ಆಗಿರ್ತದೆ. ಅದೇ ರೀತಿ ಇದು ಎಲ್ಲಿ ಇರ್ತದಪ್ಪ ಅಂದ್ರ ನೋಡ್ರಿ ಸಿಟ್ರಸ್ ಫ್ರೂಟ್ಸ್ ಅಂತ ಕರಿತೀವಿ. ಏನ್ರಿ, ಸಿಟ್ರಸ್ ಹಣ್ಣುಗಳು ಮತ್ತು ಬೆಲ್ ಪೆಪ್ಪರ್ ಮತ್ತು ಸ್ಟ್ರಾಬೆರಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ.
ಈ ಒಂದು ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಂಬೆ ಹಣ್ಣು ಆಗಿರ್ಬೋದು, ಲೆಮನ್ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು, ಇವೆಲ್ಲ ಸಿಟ್ರಸ್ ಫ್ರೂಟ್ಸ್ ಅಂತ ಕರಿತೀವಿ. ಇವುಗಳಲ್ಲಿ ಇರತಕ್ಕಂಥ ವಿಟಮಿನ್ ಯಾವ್ದಂದ್ರೆ ವಿಟಮಿನ್ ಸಿ. ಅದ್ರ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರ ಅಕ್ಸಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಎಕ್ಸಾಮ್ ಒಳಗೆ ಪದೇ ಪದೇ ಕೇಳ್ಯಾರ ಅಗ್ನಿವೀರ್ ಎಕ್ಸಾಮ್ ಕೂಡ ನೋಡ್ರಿ. ಆನಂತರ ಫಂಕ್ಷನ್ಸ್ ಆಫ್ ವಿಟಮಿನ್ಸ್, ಈ ವಿಟಮಿನ್ ಗಳ ದೊರೆಯುವಿಕೆಯಿಂದ ನಮಗೆ ಏನ್ ಕೇಳಪ್ಪ ಅಂದ್ರ ಫಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ದ ಮೆಟಾಬಾಲಿಸಮ್ ಅಂಡ್ ಎನರ್ಜಿ. ಮೆಟಾಬಾಲಿಸಮ್ ಅಂದ್ರೆ ಇಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ಆಕರ್ ಇನ್ ದ ಸೆಲ್, ಅಂದ್ರೆ ಜೀವಕೋಶದೊಳಗೆ ನಡೆಯುವಂತ ಸಹಕಾರಿ ಆಗ್ತದೆ. ಅದೇ ರೀತಿ ಎನರ್ಜಿ ಪ್ರೊಡಕ್ಷನ್, ಇಟ್ ಮೀನ್ಸ್ ಉತ್ಪಾದನೆಗೆ ಸಹಾಯ ಆಗ್ತದೆ. ವಿಟಮಿನ್ಸ್ ಗಳು ಶಕ್ತಿ ಉತ್ಪಾದನೆಗೆ, ಅದೇ ರೀತಿ ಏನ್ ಮಾಡ್ತಾವ ಅಂದ್ರೆ ಇವು ಬೆಳವಣಿಗೆ ಮಾಡ್ತಾವ. ಅದೇ ರೀತಿ ಸ್ಟ್ರೆಂತ್ ದ ಇಮ್ಯುನಿಟಿ ಸಿಸ್ಟಮ್, ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯ ಸ್ಟ್ರೆಂತ್ ಒಂಥರ ಶಕ್ತಿ ಇದ್ದಂಗೆ ಇವು ಗೊತ್ತಿರ್ಬೇಕು. ಆನಂತರ ಮೇಂಟೈನ್ ದ ಹೆಲ್ದಿ ಸ್ಕಿನ್, ಐ ಅಂಡ್ ಆರ್ಗನ್ಸ್ ಅಂತ ಕರಿತೀವಿ, ಅಂದ್ರೆ ನಮ್ಮ ಶುದ್ಧ ಚರ್ಮ ಇರಬೇಕು. ಆನಂತರ ಐಸ್, ನಮ್ಮ ಐಸ್ಗೆ ಏನಾದ್ರೂ ತೊಂದರೆ ಆದ್ರೆ ಅವುಗಳನ್ನ ಸರಿಪಡಿಸುವಂತ ಕೆಲಸ ಮಾಡ್ತಾವು. ಅದೇ ರೀತಿ ಆರ್ಗನ್ಸ್ ಗಳು ಯಾವುದೇ ರೀತಿ ತೊಂದರೆಗೆ ಒಳಗಾದಂಗ ನೋಡ್ಕೊಂತ ಕೆಲಸ ಮಾಡೋದು ಯಾವಪ್ಪ ಅಂದ್ರೆ ವಿಟಮಿನ್ಸ್. ಅದೇ ರೀತಿ ನೋಡ್ರಿ, in the formation and red blood cells and DNA synthesis, ಅಂದ್ರೆ DNA ಗಳನ್ನ ರೂಪಿಸುವಂತದ್ದು, ಅಂದ್ರೆ DNA ಗಳನ್ನ ರೂಪಿಸುವ ಕೆಂಪು ರಕ್ತ ಕಣಗಳ ರಚನೆ DNA ಸಂಶ್ಲೇಷಣೆಗೆ ಸಹಾಯ ಮಾಡ್ತವೆ ಗೊತ್ತಿರ್ಬೇಕು. ಕೆಂಪು ರಕ್ತ ಕಣಗಳ ರಚನೆ DNA ಸಿಂಥೆಸಿಸ್ ಗೆ ಸಹಾಯ ಮಾಡುವಂತವು ಯಾವಪ್ಪ ಅಂದ್ರೆ ವಿಟಮಿನ್ಸ್ ಆಗಿರ್ತಾವು. ಇವು ಇನ್ನೊಂದು ಲಾಸ್ಟ್ ಇದು ಏನಪ್ಪಾ ಅಂದ್ರೆ ವಿಟಮಿನ್ ಗಳ ಕೊರತೆಯಿಂದ ಬರುವಂತಹ ಡಿಸೀಸ್ಗಳು ಯಾವುವು, ವಿಟಮಿನ್ ಗಳ ಕೊರತೆಯಿಂದ ಬರುವಂತಹ ಡಿಸೀಸ್ಗಳು ಯಾವ ಗೊತ್ತಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ ಎಕ್ಸಾಮ್ ದಾಗ ಕೇಳ್ರಿ ಇವುಗಳನ್ನ ಕೇಳ್ತಾರೆ. ಏನಪ್ಪಾ ಅಂದ್ರೆ ಉಳಿದು ಬೇರೆ ಏನು ಕಾಣಂಗಿಲ್ಲ, ಇನ್ಕತಕ ಹಿಡಿದು ಏನು ಕಾಣಂಗಿಲ್ಲ. ನಿಮ್ಮ ಎಕ್ಸಾಮ್ ದಾಗ ಕೇಳೋದೇನಪ್ಪಾ ಅಂದ್ರೆ ಇವುಗಳನ್ನ ಕೇಳ್ತಾರೆ. ಯಾವ ವಿಟಮಿನ್ ಕೊರತೆಯಿಂದ ಯಾವ ಒಂದು ರೋಗ ಬರ್ತದೆ. ವಿಟಮಿನ್ ಎ ಕೊರತೆಯಿಂದ ಬರುವಂತ ರೋಗ ಅಂದ್ರೆ ನೈಟ್ ಬ್ಲೈಂಡ್ನೆಸ್ ಅನ್ನುವಂತ ರೋಗ ಬರ್ತದೆ. ನೈಟ್ ಬ್ಲೈಂಡ್ನೆಸ್ ಅಂದ್ರೆ ವಿಟಮಿನ್ ಎ ಕೊರತೆಯಿಂದ ನಮಗ್ ಬರುವಂತ ರೋಗ ಯಾವಪ್ಪ ಅಂದ್ರೆ ಇರುಳು ಗುರುಡುತನ ಅಂತ ಕರಿತೀವಿ, ಅಂದ್ರೆ ರಾತ್ರಿ ಕಣ್ಣು ಕಾಣದೇ ಇರೋ ಸ್ಥಿತಿ ಅದು ಬರ್ತದ. ಅದೇ ರೀತಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಇನ್ ಚಿಲ್ಡ್ರನ್ಸ್ ಅಂತ ಕರಿತೀವಿ, ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ರಿಕೆಟ್ಸ್ ಅನ್ನುವಂತ ರೋಗ ಬರ್ತದೆ. ಆನಂತರ ನೋಡ್ರಿ ಆಸ್ಟಿಮ್ಯುಲೇಷನ್ ಅನ್ನುವಂತ ಮತ್ತೆ ಅಡಲ್ಟ್ಸ್ ಅನ್ನುವಂತ ರೋಗ ಬರ್ತದೆ ಗೊತ್ತಿರ್ಬೇಕು. ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಮಕ್ಕಳಲ್ಲಿ ರಿಕೆಟ್ಸ್, ವಯಸ್ಕರಲ್ಲಿ ಅಸ್ಟಿಯೋಮಯಾಲಿಸಿಯಾ ಅನ್ನುವಂತ ರೋಗ ಬರ್ತದೆ. ಆನಂತರ ವಿಟಮಿನ್ ಇ ಇಂದ ನರ ಮತ್ತು ಸ್ನಾಯು ಹಾನಿ ಅನ್ನುವಂತ ರೋಗ ಬರ್ತದೆ, ಅಂದ್ರೆ ನರಗಳ ಹಾನಿ ಆಗ್ತದೆ. ಅದೇ ರೀತಿ ಸ್ನಾಯುಗಳು ಕೂಡ ಅಸ್ತವ್ಯಸ್ತ ಆಗ್ತವೆ ವಿಟಮಿನ್ ಇ ಕೊರತೆಯಿಂದ. ವಿಟಮಿನ್ ಇ ಏನ್ ಮಾಡ್ತದಪ್ಪ ಅಂದ್ರೆ ನರಗಳನ್ನ ಸ್ಟ್ರಾಂಗ್ ಆಗಿಸ್ತದೆ, ಸ್ಟ್ರೆಂತ್ ದ ನರಗಳು ಅಂತ ಕರಿತೀವಿ. ಆನಂತರ ವಿಟಮಿನ್ ಕೆ ಅತಿಯಾದ ರಕ್ತಸ್ರಾವ, ಅಂದ್ರ ಬ್ಲಡ್ ಕ್ಲಾಟಿಂಗ್ ಅಂತ ಕರಿತೀವಿ, ರಕ್ತಸ್ರಾವ ಆಗ್ತದೆ. ವಿಟಮಿನ್ ಕೆ ಕೊರತೆಯಿಂದ ರಕ್ತಸ್ರಾವ ಆಗ್ತದೆ. ಅದೇ ರೀತಿ ದುರ್ಬಲಗೊಂಡ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಕರಿತೀವಿ, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ನಿಲ್ತದೆ. ಈ ವಿಟಮಿನ್ ಕೆ ಎದಕ್ಕೆ ಸಹಾಯ ಮಾಡ್ತದಪ್ಪ ಅಂದ್ರ ಹೆಲ್ಪ್ಸ್ ಟು ಬ್ಲಡ್ ಕ್ಲಾಟಿಂಗ್, ಅಂದ್ರೆ ರಕ್ತವನ್ನು ಹೆಪ್ಪುಗಟ್ಟಿಸ್ತದೆ. ಇದೇನಾದ್ರೂ ಕಡಿಮೆ ಆದ್ರ ಅತಿಯಾದ ರಕ್ತಸ್ರಾವ ಆಗಕ್ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಆನಂತರ ವಿಟಮಿನ್ ಬಿ1 ಇಂದ ಬೆರಿ ಅನ್ನುವಂತ ರೋಗ ಬರ್ತದೆ. ವಿಟಮಿನ್ ಬಿ2 ಇಂದ ಬಾಯಿಯ ಮೂಳೆಗಳಲ್ಲಿ ಬಿರುಕು, ಅಂದ್ರ ಈ ತುಟಿಗಳು ಹೊಡಿತಾವ್ರಿ, ಆ ತುಟಿಗಳ ಒಡಿವಿಕೆ ಬರುವುದು ಎದರಿಂದ ಅಂದ್ರೆ ವಿಟಮಿನ್ ಬಿ2 ಇಂದ. ಅದೇ ರೀತಿ ವಿಟಮಿನ್ ಬಿ3 ಇಂದ ಪಲೆಗ್ರ ಅನ್ನುವಂತ ರೋಗ ಬರ್ತದೆ. ವಿಟಮಿನ್ ಬಿ9 ಇಂದ ರಕ್ತಹೀನತೆ ಅಥವಾ ಜನ್ಮ ದೋಷಗಳು ಬರ್ತವೆ. ಅದೇ ರೀತಿ ವಿಟಮಿನ್ ಬಿ12 ಇಂದ ಹಾನಿಕಾರಕ ರಕ್ತಹೀನತೆ ಬರ್ತದೆ. ವಿಟಮಿನ್ ಸಿ ಇಂದ ಸ್ಕರ್ವಿ ಅನ್ನೋಂತ ರೋಗ ಬರ್ತದೆ. ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಇವಷ್ಟು ಇಂಪಾರ್ಟೆಂಟ್. ಆನಂತರ ವಿಟಮಿನ್ ಕೆ ಒಂದು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ವಿಟಮಿನ್ ಕೆ ಇಂದ ನೈಟ್ ಬ್ಲೈಂಡ್ನೆಸ್, ವಿಟಮಿನ್ ಬಿ ಇಂದ ಬೆರಿ, ವಿಟಮಿನ್ ಸಿ ಇಂದ ಸ್ಕರ್ಬಿ, ವಿಟಮಿನ್ ಡಿ ಇಂದ ರಿಕೆಟ್ಸ್. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಾವ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಕ್ಸಾಮ್ ಒಳಗೆ ಪದೇ ಕೇಳುವಂತವಾಗಿರ್ತಾವ ನೋಡ್ರಿ. ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ರಿ. ನೋಟಿಫಿಕೇಶನ್ ಅಂತ ಅದ. ಇನ್ನೊಂದು ಇಂಪಾರ್ಟೆಂಟ್ ಏನ್ ವಿಶೇಷ ಇದ್ ಹೇಳ್ಬೇಕು ಅಂದ್ರೆ ನಿಮ್ಗ ನಮ್ಮ ಅಕಾಡೆಮಿ ಆದಂತ ಶಾರದಾ ವಿದ್ಯಾಲಯ ಮೂಡಲಿ ಒಳಗ ಆಲ್ರೆಡಿ ನಾವು 10ನೇ ತಾರೀಕು ಹೊಸ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅಗ್ನಿವೀರ್ ಆರ್ಮಿಗಾಗಿ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರ ಕಾಂಟ್ಯಾಕ್ಟ್ ಮಾಡ್ರಿ. ನಂಬರ್ ಏನಪ್ಪಾ ಅಂದ್ರೆ 8088330005 ಅನ್ನುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೋ. ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.